ಏನೋ ಕ್ವಶನ್ ಕೇಳ್ರಿ ನೀವು ಮತ್ತು ನಂದು ನಾನು ಹೇಳೋದೇನು ನಮ್ಮ ರಾಮದುರ್ಗ ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನಾದ ಮಾಜಿ ಶಾಸಕರು ಮಾದೇವಪ್ಪ ಪಟ್ಟಣ ಸಹೋದರಾದ ಮಲ್ಲಣ್ಣ ಯಾದವ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನಾವು ಗೆಲ್ಲಿಸ್ತಾ ಇದ್ದೀವಿ. ನಾವು ಯಾವ್ದು ಬಣ ನಾವೆಲ್ಲ ತಟಸ್ಥ ಬಣ, ಜಾರಕಿಹೊಳಿ ಅವ್ರದ್ದು ಇಲ್ಲ, ಬೇರೆ ಯಾವ ಬಣ ಇದು ನನಗೇನು ಗೊತ್ತಿಲ್ಲ. ಯಾವುದಕ್ಕೆ ಧವನ್ ಅವ್ರ ಬೆಂಬಲ ನನಗೆ ಗೊತ್ತಿಲ್ಲ. ಧವನ್ ಅವ್ರಿಗೆ ನಾನು ಸತೀಶ್ ಜಾರಕಿಹೊಳಿಗೆ ಹೇಳಿದೆ, 4 ಸರಿ ಆಗಿದ್ದಾರೆ ಧವನ್ ಅವರು, ಬೇರೆ ಯಾವುದೋ ಕ್ಯಾಂಡಿಡೇಟ್ಗೆ ಅವಿರೋಧ ಮಾಡೋಣ ಅಂತ ಹೇಳಿದೆ. ಅವ್ರು ಮಾಡಿಸ್ತೀನಿ ಕೊನೆ ಮುಗಿಬಿಟ್ಟೊಳಗೆ ಅದು ಏನಾಯ್ತೋ ಗೊತ್ತಾಯಿಲ್ಲ. ಪಾಪ ಸತೀಶ್ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರು ಪ್ರಯತ್ನ ಪಟ್ಟರು. ಆದರೆ ನಮ್ಮ ತಾಲೂಕಿನ ಒಂದು 3-4 ಶನಿಗಳಿದ್ದಾರೆ, ಅವ್ರ ಮಾತು ಕೇಳಿಕೊಂಡು ಅವ್ರು ಸ್ವಲ್ಪ ಹಿಂದೆ ಸರಿದು ಅಂತ ನನಗೆ ಅನಿಸ್ತಾ ಇದೆ. ಶನಿಗಳಿಗೆ ಗೊತ್ತಾ, ಬರೀ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರೇ ಶನಿಗಳು. ಅವ್ರು ದೊಡ್ಡ ಲೀಡ್ರ್ ಹಾಕಕ್ಕೆ ಕೊಡ್ತಾವ್ರು, ಇದು ಏನಿಲ್ಲ, ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂಥವ್ರು ದೊಡ್ಡ ಲೀಡ್ರಾಗಿ ಬರೀ ಹಣದ ತಾಲಿ ಇಟ್ಕೊಂಡು ಓಡಾಡ್ತಾವ್ರೆ. ಈ ಚುನಾವಣೆ ಒಳಗೆ ದುಡ್ಡಿನ ವ್ಯವಸ್ಥೆನೇ ಇರಲಿಲ್ಲ, ಕಾಫಿ ಬಿಸ್ಕತ್ ಕೊಟ್ಕೊಂಡು ಹೋಗ್ತಾ ಇದ್ವಿ ಮೊದಲಿಂದನೂ. ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸುರೇಮ ಮಾಡ್ತಾ ಇದ್ದಾರೆ, ಸಿಸ್ಟಮ್ ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಅಂತೇಳಿ ನಮಗೆಲ್ಲ ಬಂದು, ಸರ್ ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವೆಲ್ಲ ಒಂದಾಗಬೇಕು, ನಮ್ಮ ತಾಲೂಕು ಮರ್ಯಾದೆ ಉಳಿಸ್ಬೇಕು ಅಂದಾಗ ನಾನು ಮಲ್ಲಣ್ಣ ಯಾದವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಏನು ಗೊಂದಲಿಲ್ಲ, ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು, ಅವ್ರು BJP ಆದರು. ಈ ಎಲೆಕ್ಷನ್ಗೆ ಆ ಎಲೆಕ್ಷನ್ಗೆ ಸಂಬಂಧ ಇಲ್ಲ. ಈ ಎಲೆಕ್ಷನ್ ನಾವು ಅಣ್ಣ ತಮ್ಮರ ಥರ ಇರ್ತೀವಿ. ಅದ್ರಾಗೆ ಅಪೋಸಿಷನ್ ಅವ್ರು ಅಕಸ್ಮಾತ್ ಅವ್ರು BJP ನಿಂತ್ಕೊಂಡು ನಾನು ಕಾಂಗ್ರೆಸ್ ನಿಂತ್ಕೊಂತೀನಿ, ಅದ್ರಾಗೆ ಅವ್ರ ಪಾರ್ಟಿ ಅವರು ನಮ್ಮ ಪಾರ್ಟಿ ನಾವು. ಆಮೇಲೆ ಶತ್ರುಗಳನ್ನ ಪ್ರಶ್ನೆನೇ ಬರೋದು. ಹಾಗೆ ಯಾರ ಕೇಳೋದು, ನೀವು ಅವರಿಬ್ಬರು ಶತ್ರುಗಳು, ಯಾಕೆ ಶತ್ರುಗಳಾಗಬೇಕು? ನಮ್ಮ ಆಸ್ತಿ ಅವ್ರು ಕಸ್ಕೊಂಡಿಲ್ಲ, ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕಸ್ಕೊಂಡಿಲ್ಲ. ರಾಜಕೀಯ ಇದ್ದೇ ಇರ್ತಾರೆ, ನಾವೆಲ್ಲ ಫ್ರೆಂಡ್ಸೇ. ರಾಜಕೀಯ ಬಂದಾಗ ಓಟ್ ಅವ್ರು ಕೇಳ್ತಾರೆ, ನಮ್ಮ ಓಟ್ ನಾವು ಕೇಳ್ತೀವಿ ಅಷ್ಟೇ. ಆದ್ದರಿಂದ ಮುಂದೆ ಬರೋಂಥ ದಿನಗಳು ಅಂಥದ್ದೇನು ಕನ್ಫ್ಯೂಷನ್ ಇದೆ. ಯಾರು ಮಾಡ್ಕೊಂಡಿದ್ದಾರೆ ಅಂತ ಯಾರು ಮಾಡ್ತಾರೆ? ರಾಜಕೀಯಗಳು ಯಾರು ಬಿಟ್ಕೊಡ್ತಾರೆ 5 ವರ್ಷ ಆದಮೇಲೆ? ಜನರು ಏನು ಗೊಂದಲದಲ್ಲಿ, ನೀವು ಗೊಂದಲ ಸೃಷ್ಟಿ ಮಾಡ್ತೀರಷ್ಟೇ. ನೀವೆಲ್ಲ ಹೇಳಿ ಸೃಷ್ಟಿ ಮಾಡ್ತೀರಷ್ಟೇ ನಿಮ್ಮ ಮಾಧ್ಯಮದವರು. ನಾವು ಏನು ಗೊಂದಲ ಇಲ್ಲ, ಜನಗಳು ಆರಾಮಿದ್ದಾರೆ, ನೀವು ಮಾಡಿದ್ದು ಭಾಳ ಒಳ್ಳೆಯದು ಅಂತ ಜನಗಳು ಬಂದು ನನಗೆ ಹಾರ ಆಗ್ತಾ ಇದ್ದಾರೆ ಇವಾಗ ಜನ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.